ತ್ರೀ ಸಿಸ್ಟರ್ಸ್ ಸಿಸ್ಟಮ್, ಮೂರು ಸಹೋದರಿಯರ ಕ್ರಮ. ಹಿಂದೆ ಇದ್ದ ದಕ್ಷಿಣ ಅಮೆರಿಕದ ಅಝೆಟಿಕ್ ಮೂಲ ನಿವಾಸಿಗಳು ಈ ಕ್ರಮವನ್ನು ಅನುಸರಿಸುತ್ತಿದ್ದರು. ಇದು ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಂಡು ಬೆಳೆ ಬೆಳೆಸುವ ಪದ್ಧತಿಯಾಗಿದೆ. ಇದರಲ್ಲಿ ನೆಲದ ಮೇಲೆ ಹರಡುವ ಬಳ್ಳಿ ಬೆಳೆಗಳು, ಜೋಳವನ್ನು ಹಬ್ಬುವ ಬೀನ್ಸ್, ಅಲಸಂದೆ ಥರದ ಬೆಳೆಗಳು ಹಾಗೂ ಜೋಳವನ್ನು ಒಟ್ಟಿಗೆ ಬೆಳೆಸುತ್ತಿದ್ದರು. ಒಂದೇ ಹೊಲದಲ್ಲಿ ಸಾಲು ಸಾಲಿನ ಮಧ್ಯದಲ್ಲಿ ಬೆಳೆಸುತ್ತಿದ್ದರು. ಹಬ್ಬುವಂತಹ ಕುಂಬಳ ಜಾತಿಯ ಬಳ್ಳಿಗಳು ಭೂಮಿಗೆ ಮುಚ್ಚಿಗೆ ಮಾಡುತ್ತಿದ್ದವು ಹಾಗೂ ಬಹಳಷ್ಟು ಆರ್ಗ್ಯಾನಿಕ್ ಅಂದರೆ ಸಾವಯವ ವಸ್ತುಗಳನ್ನು ಭೂಮಿಗೆ ಸೇರಿಸುತ್ತಿದ್ದರು. ಹೀಗೆ ಮಾಡಿದಾಗ ಆಳವಾದ ಬೇರುಗಳಿರುವ ಜೋಳದ ಗಿಡಗಳು ಭೂಮಿಯ ಕೆಳಪದರದ ಪೋಷಕಾಂಶಗಳನ್ನು ಗಿಡಕ್ಕೆ ತರುತ್ತಿದ್ದವು. ಆರ್ಗ್ಯಾನಿಕ್ ಮ್ಯಾಟರ್ಗಳಿಗೆ ಅದೇ ಸಂದರ್ಭದಲ್ಲಿ ದ್ವಿದಳ ಧಾನ್ಯಗಳು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತಿದ್ದವು. ಫಲವತ್ತಲ್ಲದ ಭೂಮಿಯಾದರೆ ಹಬ್ಬುವ ಬಳ್ಳಿಗಳು ಹಬ್ಬುವುದಿಲ್ಲ. ಆದುದರಿಂದ ಒಣಭೂಮಿಯಲ್ಲಿ ಮರಗೆಣಸಿಗೆ ದ್ವಿದಳ ಧಾನ್ಯಗಳನ್ನು ಬೆಳೆಸಿ ಲಾಭ ಮಾಡಿಕೊಳ್ಳಬಹುದು. ಬೇಲಿಗೆ ಮರಗೆಣಸು ಗಿಡ ನೆಟ್ಟು ಅಲಸಂದೆ ಬಳ್ಳಿ ಬಿಡುವುದು ಉದಾಹರಣೆಯಾಗಿದೆ. ನೆಲಕ್ಕೆ ಮುಚ್ಚಿಗೆಗಾಗಿ ಫಲವತ್ತತೆ ಇಲ್ಲದ ಜಾಗದಲ್ಲಿ ಮೂಲಂಗಿ ಮೊದಲಾದ ಬೆಳೆ ಬೆಳೆಸಬಹುದು. ಇದರಿಂದ ಉತ್ಪತ್ತಿ ಆಗದೇ ಇದ್ದರೂ ಭೂಮಿಗೆ ಸಾವಯವ ವಸ್ತುಗಳನ್ನು ತುಂಬಿಸಿದಂತೆ ಆಗುತ್ತದೆ. ನಂತರ ಬರುವ ಧಾನ್ಯಗಳು ಉತ್ತಮವಾಗಿ ಬರುತ್ತದೆ. ತ್ರೀ ಸಿಸ್ಟರ್ಸ್ ಪದ್ಧತಿಯು ಆರ್ಗ್ಯಾನಿಕ್ ಸಾವಯವ ಗೊಬ್ಬರಗಳನ್ನು ಬಳಸುವುದಕ್ಕಿಂತ ಉತ್ತಮವಾಗಿಯೇ ಇರುತ್ತದೆ. ಆದುದರಿಂದ ಮೂರು ಸಹೋದರಿಯರ ಪದ್ಧತಿಯನ್ನು ಮಾಡಿ ನೋಡಬಹುದು. ನಾನು ಈ ಕ್ರಮದಲ್ಲಿ ಬೆಳೆಗಳನ್ನು ಪಡೆದಿರುವುದರಿಂದ ಇಲ್ಲಿ ಇವುಗಳ ಬಗ್ಗೆ ಹೇಳಿದ್ದೇನೆ.